ಕಲ್ಲು ಹೊಡೆದವನು ಯಾರೋ, ಕಿಡಿಗೇಡಿ ಕೃತ್ಯ ಮಾಡಿದವನು ಯಾರೋ, ಅವನು ಬಲಿ ಆಗ್ಬೋದೇನೋ. ಅವ್ರ ಜೊತೆ ಒಂದಿಷ್ಟು ಅಮಾಯಕರು ಹೋಗ್ತಾರೆ. ಜೊತೆಗೆ ಇಡೀ ಸಮೂಹ, ಇಡೀ ಮುಸ್ಲಿಂ ಸಮುದಾಯ ವಿಲನ್ ಥರ ನೋಡುವಂಥ ಸ್ಥಿತಿಗೆ ಬಂದು ತಲುಪುತ್ತೆ. ಎಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕಲ್ಲ. ಯಾವುದೋ ಒಂದು ದುಷ್ಕೃತ್ಯದಿಂದ ಸುದೀರ್ಘವಾಗಿ ಒಂದು ಸಂಕಷ್ಟವನ್ನು ಅನುಭವಿಸ್ಬೇಕಲ್ಲ ಒಂದು ಕಮ್ಯುನಿಟಿನ ವಿಲನ್ ಥರ ವಿಲನೈಸ್ ಮಾಡಿ ನೋಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೋಗಿ 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 ಇಂಥ ಕೆಲಸ ಮಾಡ್ತಿರಲ್ಲ ನಾಚಿಕೆ ಕೆಟ್ಟವರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಅವನು ಯಾವನೋ ಕಲ್ಯಾಣಗಿರಿ ಸುರೇಶ ಅಂತೆ. ಕಲ್ಯಾಣಗಿರಿ ಸುರೇಶ ಅಂಧಭಕ್ತ. ಪೊಲೀಸರು ಸುಮೋಟೋ ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಒಂದು ಸ್ಟೇಟಸ್ ಹಾಕೊಂಡಿದ್ದಾನೆ, ಫೇಸ್ಬುಕ್ಕಲ್ಲೆಲ್ಲ ಒಂದು ಪೋಸ್ಟ್ ಹಾಕಿದ್ದಾನೆ. ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್. ಮೊನ್ನೆ ಡೆಲ್ಲಿ ಎಲೆಕ್ಷನ್ ಆಯ್ತಲ್ಲ, ಕೇಜ್ರಿವಾಲ್ ಡಿಫಿಟ್ಟು, ನಮ್ಮ ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ ಶೂನ್ಯ. ಈ ಫುಲ್ಲು ಸಂಭ್ರಮ. ನಾನು ಕೆಲವು ವೀಡಿಯೋ ಮಾಡ್ತಾ ಕಮೆಂಟ್ಗಳು ನೋಡ್ಬೇಕು ಕೆಳಗಡೆ, ಏನು ಜಗತ್ತೇ ಗೆದ್ಬಿಟ್ರು ಅಂತೇಳಿ. 200 ಲಕ್ಷ ಕೋಟಿ ಸಾಲ ಮಾಡಿ ಅದೋ ಗತಿಯಾಗಿದೆ ದೇಶ ಸ್ಥಿತಿ. 200 ಲಕ್ಷ ಕೋಟಿ ಸಾಲ. ನಾವು ಬಂದಿದ್ದೇ ಸಾಲ ತೀರಿಸುವುದಕ್ಕೆ. 54 ಲಕ್ಷ ಕೋಟಿ ಇದ್ದಂಥ ಸಾಲವನ್ನು 200 ಲಕ್ಷ ಕೋಟಿಯನ್ನು ಮೀರಿಸಿದ್ದ ಅಂಥ ಒಂದು ಅದ್ಭುತ ಸಾಧಕನನ್ನು ವೈಭವೀಕರಿಸಿ ಆ ಚುನಾವಣೆಯಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ಸಿನ ನಡುವಿನ ಜಟಾಪಟಿಯಿಂದ ಲಾಭ ಮಾಡಿಕೊಂಡಂತಹ ಆ ಸಂಗತಿಯನ್ನು ಮರೆತು ಓಕೆಪ್ಪ ಗೆದ್ದುಬಿಟ್ರೆ ಗೆದ್ದಿದ್ದಾರೆ ಅಷ್ಟೇ, ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಒಪ್ಕೊಳ್ಳೋಣ. ಏನು ಸಂಭ್ರಮ, ಮುಗಿಲು ಮುಟ್ಟಿದೆ. ಕೈಕಾಲೇ ನಿಲ್ತಿಲ್ಲ ಅಣ್ಣಪ್ಪಂದ್ರದ್ದು, ಕೈಕಾಲೇ ನಿಲ್ತಾ ಇಲ್ಲ. ಏನು ಮುಗ್ದೇ ಹೋಯ್ತಂತ. ಡೆಮಾಕ್ರಸಿಯಲ್ಲಿ ಏರಿಳಿತಗಳೆಲ್ಲ ಸಹಜ. ಅದಕ್ಕೆ ಹೇಳ್ತಲ್ಲ, ಕೊಳೆತು ಹೋದಂಥ ಮೆದುಳುಗಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಓಕೆ, ಈ ಕಲ್ಯಾಣಗಿರಿ ಸುರೇಶ ಅನ್ನೋನು ಏನು ಮಾಡ್ತಾನೆ, ಅಖಿಲೇಶ್ ಯಾದವ್, ಕೇಜ್ರಿವಾಲ್, ರಾಹುಲ್ ಗಾಂಧಿ ಇವತ್ತೊಂದು ನೆಕೆಡ್ ಬೆತ್ತಲು ಚಿತ್ರ ಅಂತೆ. ಅದರ ಮೇಲೆ ಏನೋ ಲಾ ಇಲಾಹ ಇಲ್ಲಲ್ಲ ಅಂತ ಈ ಮುಸಲ್ಮಾನರ ರಸೂಲ್ ಬಗ್ಗೆ, ಅಂದರೆ ಅವರ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನೋ ಕೆಟ್ಟದಾಗೇನೇನೋ ಬರ್ದಾಕಿದ್ದ ಅಂತ ಹೇಳ್ಬಿಟ್ಟು ಅದು ಬೆಳಗ್ಗೆ ಹಾಕಿರೋದು ವೈರಲ್ ಆಗುತ್ತೆ. ಪೊಲೀಸರು ಏನೋ ಕೇಸ್ ಸಂಜೆ ಅಷ್ಟೊತ್ತಿಗೆ ತಗೊಂಡ್ರಂತೆ, ಇನ್ನೊಂದಂತೆ ಅದೇನೇನೋ. ಇವೆಲ್ಲ ಏನೇನೋ ಯಾಕಾಯ್ತಂದ್ರೆ ಈ ಕಲ್ಲು ತೂರಾಟ ಆಯ್ತಲ್ಲ. ಯಾರು ಕಲ್ಯಾಣಗಿರಿ ಸುರೇಶ ಅನ್ನೋನು ಮೊಹಮ್ಮದ್ ಪೈಗಂಬರ್ ಅವರನ್ನು ನಿಂದಿಸುವಂತೆ. ಆಯ್ತಪ್ಪ, ನಿನ್ನ ಕೇಜ್ರಿವಾಲ್ನ ಬೈಕಾ, ಅಖಿಲೇಶ್ ಯಾದವ್ ಬೈಕಾ, ರಾಹುಲ್ನ ಬೈಕೋ, ಮೋದಿನ ದಿನ ಬೆಳಗ್ಗೆ ಬೈಯೋರಿದ್ದಾರೆ. ಬೈಕಳಿ, ರಾಜಕಾರಣಿಗಳ ನಿಮ್ಮ ಇಷ್ಟ ಬಂದಂಗೆ ಬೈಕಳಿ. ಅದೇನಾದರೂ ಸ್ವಲ್ಪ ಅಳತೆ ಮೀರಿದ್ರೆ, ಆಯ ತಪ್ಪಿ ಹೋಗಿದ್ರೆ ಅದು ಆಮೇಲೆ ಕಾನೂನು ರೀತಿಯಲ್ಲಿ ಅದೇನೇನಾಗಬೇಕು ಅದು ಆಗ್ತದೆ. ಕಂಪ್ಲೇಂಟ್ ಅನ್ನೋದು ದಾಖಲಾದರೆ. ಈ ವಿಚಾರದಲ್ಲಿ ಮೊಹಮ್ಮದ್ ಪೈಗಂಬರ್ ಅವ್ರನ್ನ, ಮುಸಲ್ಮಾನ ಧರ್ಮವನ್ನು ಹೇಳ್ಕೊಂಬರೋದು ಯಾಕಿವ? ಯಾರೋ ಇವ ಹುಚ್ಚ. ಇಂಥ ಹುಚ್ಚರು ತುಂಬ ಜನ ಇದ್ದಾರೆ. ಇದೇ DJ ಹಳ್ಳಿ KG ಹಳ್ಳಿಯಲ್ಲಿ ನವೀನ ಅಂತ ಹೇಳಿಬಿಟ್ಟು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಅಕ್ಕನ ಮಗನ ಯಾರೋ ಒಬ್ಬ ಇದೇ ಕೆಲಸ ಮಾಡಿದ್ದು. ಪ್ರವಾದಿ ನಿಂದನೆಯನ್ನು ಮಾಡಿ ಸ್ಟೇಟಸ್ ಹಾಕ್ಕೊಂಡು ಅದರ ಕಡೆಗೆ DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಷ್ಟರ ಮಟ್ಟಿಗೆ ವಿಪರೀತವಕ್ಕೆ ಹೋಯಿತು. ವಿಕೃತವನ್ನು ಮೆರೆದ್ರು ಇವರು. ಯಾರು? ಈ ಪುಂಡ್ರು. ಈಗ ಪ್ರವಾದಿ ನಿಂದನೆಯನ್ನು ಮಾಡಿದಂತಹ ನವೀನ ಎಲ್ಲಿ DJ ಹಳ್ಳಿ KG ಹಳ್ಳಿಯಲ್ಲಿ ಅವನೇನೋ ತಪ್ಪು ಮಾಡ್ದ, ಕಾನೂನು ರೀತಿಯಲ್ಲಿ ಅವ್ನಿಗೇನು ಶಿಕ್ಷೆ ಆಗ್ಬೇಕು ಆಗ್ತದೆ. ನೀವೀಗ ಅದೇ ಆ ಸಿಟ್ಟಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋದು, ರಸ್ತೆ ಬದಿಯಲ್ಲಿರುವಂತಹ ಅದೇನೋ ತಳ್ಳು ಗಾಡಿಗಳಿಗೆಲ್ಲ ಪಾಪ ವ್ಯಾಪಾರಿಗಳು ದಿನ ಬೆಳಗ್ಗೆ ಅದರಿಂದನೇ ತಳ್ಕೊಂಡು ಹೋಗಿ ಏನೋ ಸ್ವಲ್ಪ 10-20 kg ಈರುಳ್ಳಿನೋ ಆಲೂಗಡ್ಡೆ ಹಾಕೊಂಡು ವ್ಯಾಪಾರ ಮಾಡೋರು, ಆ ಗಾಡಿ ಬೆಂಕಿ ಹಾಕೋದು, ಇದ್ದು ಬಿದ್ದು ಕಾರ್ಗಳಿಗೆ ಬೆಂಕಿ ಹಾಕೋದು, ಇದ್ದು ಬಿದ್ದು ಮನೆಗಳಿಗೆ ಬೆಂಕಿ ಹಾಕೋದು. ಏನು ಪ್ರವಾದಿಯವರು ಮೆಚ್ಚಿಬಿಟ್ಟು ನಿಮಗೆಲ್ಲ ಹಂಗೆ ಎಳ್ಕೊಂಡು ಬರ ಸ್ವರ್ಗಕ್ಕೆ ಬಂದ್ಬಿಡ್ರೋ, ನನ್ನನ್ನು ನಿಂದಿಸಿದ್ದಕ್ಕೆ ಕಂಡವರು ಮನೆಗೆ ಬೆಂಕಿ ಇಟ್ಟಿದ್ದೀರಿ, ಕಂಡ ವಾಹನಕ್ಕೆ ಬೆಂಕಿ ಇಟ್ಟಿದ್ದೀರಿ, ಕಾನೂನು ರೀತಿಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸರಿಗೆ ಅವರ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಿದ್ದೀರಿ, ಕಲ್ ತೂರಾಟ ಮಾಡಿದಿರಿ. ಶಬಾಷ್ ನನ್ನ ಮಕ್ಕಳ, ಬನ್ನಿ ಇಸ್ಲಾಂ ಧರ್ಮದ ಪ್ರಕಾರ ನಿಮಗೆ ಸ್ವರ್ಗ ಫಿಕ್ಸ್. ಏನು ಕರ್ಕೊಂಡ್ಬಿಡ್ತಾರಾ? ನಾಲಾಯಕಗಳ ನೀವೊಂದು 5, 10, 20, 100 ಜನ ಮಾಡೋ ಕೆಲಸಕ್ಕೆ ಇಡೀ ಒಂದು ಸಮುದಾಯ ಶಾಶ್ವತವಾಗಿ ಅಪರಾಧಿಯ ಭಾವವನ್ನು ಹೊತ್ಕೊಂಡು ಅಪರಾಧಿ ಥರ ನೋಡುವಂತಹ ಸ್ಥಿತಿಗೆ ಬಂದು ತಲುಪ್ತಾರಲ್ಲ. ಯಾಕೆ ಅರ್ಥ ಆಗಲ್ಲ? ಓದಬೇಕಾಗಿದ್ದು ಓದಲ್ಲ, ತಿಳಿಬೇಕಾದನ್ನು ತಿಳಿಯಲ್ಲ, ಕಾಮನ್ ಸೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ, ಏನು ಆಗ್ತಾ ಇದೆ ದೇಶದಲ್ಲಿ ಅನ್ನೋದ್ರ ಅರ್ಥನೇ ಆಗ್ತಾ ಇಲ್ಲ. ಏನನ್ನ ಬಯಸ್ತಿದ್ದಾರೋ, ಏನಕ್ಕೆ ಕಾಯ್ತಿದ್ದಾರೋ ಅದನ್ನು ತಗೊಂಡು ಕೊಡ್ತಾ ಇದ್ದೀರಾ. ಒಳ್ಳೆ ಫುಡ್ ಕೊಡ್ತಾ ಇದ್ದೀರಾ, ಅನುಭವಿಸಿ. ಆದರೆ ನೀವ್ಯಾರೋ 100 ಜನ ಮಾಡೋ ಕಿಡಿಗೇಡಿ ಕೃತ್ಯಕ್ಕೆ ಇಡೀ ಒಂದು ಕಮ್ಯುನಿಟಿ ಅನುಭವಿಸ್ಬೇಕಲ್ಲ, ಅದು ಬೇಜಾರು. ಅದರಿಂದ ಲಾಭ ಯಾವನೋ ಮಾಡ್ಕೊತಾನಲ್ಲ, ಅದು ಬೇಜಾರು, ಅದೇ ಸಂಕಟ.
ಇವನು ಯಾರೋ ಕಲ್ಯಾಣಗಿರಿ ಸುರೇಶ ಹುಚ್ಚ ಮೆಂಟಲ್ಲು ತಿಕ್ಕಲು ಆ ಕೆಲಸವನ್ನು ಮಾಡ್ದ. ಪೊಲೀಸರು ಸುಮೋಟೋ ಕೇಸನ್ನು ಹಾಕಿದ್ದಾರೆ. ಏನೋ ಲೇಟ್ ಆಯ್ತಂದು ಯಾಕೆ ಒಳ್ಳೆ ಕತೆ ಅಲ್ಲ. ಉದಯಗಿರಿ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡಿ ಪೊಲೀಸರ ಮೇಲೆ. ಯಾರು ಪೊಲೀಸರು ಅವ್ನು ಕಲ್ಯಾಣಗಿರಿ ಸುರೇಶನ ಕರೆಸಿ, ನೋಡ್ರ ರಾಜ ನೀನು ಹಿಂಗೆ ಫೋಟೋವನ್ನು ಬೆತ್ತಲು ಮಾಡಬೇಕು, ಹಿಂಗೆ ಬರಿಬೇಕು, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು. ಯಾವನೋ ಕಿತ್ತೋದ ಕಂತ್ರಿ ನನ್ನ ಮಕ್ಕಳು ಮಾಡೋ ಕೆಲಸಕ್ಕೆ ಯಾರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದೀರಾ? ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಪೊಲೀಸರಿಗೆ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಸಮಯ ಸಂದರ್ಭ ಪ್ರತಿಯೊಂದನ್ನು ಕೂಡ ಗಮನಿಸಿ ಕೆಲಸ ಮಾಡಬೇಕಾಗ್ತದೆ. ಭಾರತ ದೇಶದಲ್ಲಿ ಒಂದು ಕಾನೂನು ರಿವಾಜುಗಳು ಇದ್ದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಸ್ಟೆಪ್ಗಳನ್ನು ತಗೊಳ್ಬೇಕಂದ್ರೆ ಒಂದಿಷ್ಟು ಚರ್ಚೆಗಳನ್ನು ನಡೀಲೇಬೇಕಾಗ್ತದೆ. ಸಡನ್ನಾಗಿ ಏನು ಮಾಡೋಕ್ಕಾಗಲ್ಲ. ನೀವು ಬಂದಿದ್ದೀರಿ, ಅವರನ್ನು ಅರೆಸ್ಟ್ ಮಾಡಿ, ಇವರನ್ನು ಬ್ಯಾನ್ ಮಾಡಿ, ಹಾಗಲ್ಲ. ಅದು ಅನೇಕ ಕಾರಣಗಳಿರ್ತವೆ. ಅಲ್ಟಿಮೇಟಾಗಿ ಇದರಿಂದ ಯಾವನ್ ಲಾಭ ಪಡಿತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲೇ ನಡಿಬೇಕಾಗ್ತದೆ. ತಂತ್ರಗಳನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋದರೆ ಕಲ್ಲು ತೂರಾಟ ಮಾಡಿದ್ರಂತೆ. ನನಗೆ ಭಾಳ ಖುಷಿಯಾಗಿದ್ದು ಅಬ್ದುಲ್ ಮಜೀದ್ ಅಂತ ಹೇಳ್ಬಿಟ್ಟು SDPI ರಾಜ್ಯಾಧ್ಯಕ್ಷರು, ಅವರು ಮೈಸೂರಿನವರೇ. ಇಮ್ಮಿಡಿಯೇಟಾಗಿ ಇಳಿತಾರೆ. ಇನ್ನೇನೋ ಪ್ರಕ್ಷುಬ್ಧ ವಾತಾವರಣ, ಇನ್ನೊಂದು DJ ಹಳ್ಳಿ KG ಹಳ್ಳಿ ಥರದ ಘಟನೆ ಆಗ್ಬೋದು ಅಂತೇಳಿ ಇಮ್ಮಿಡಿಯೇಟಾಗಿ ಇಳಿದು ತಮ್ಮ ಸಮುದಾಯದವ್ರಿಗೆ ಕರೆ ಕೊಟ್ಟು, ಅಂದರೆ ಆ ಕಿಡಿಗೇಡಿಗಳಿಗೆಲ್ಲ ಅಲ್ಲಿ ಹೋಗಿ ಪೊಲೀಸ್ ಜೊತೆ ಸೇರಿಕೊಂಡು ದೊಡ್ಡ ದೊಡ್ಡ ಘೋಷಣೆ ಮಾಡಿ, ಬರಬೇಡಿ, ನಾವು ಯಾವತ್ತೂ ಕೂಡ ಕಾನೂನು ಕೈಗೆತ್ತಿಕೊಳ್ಬಾರ್ದು, ನಾವು ಯಾರು ಅದನ್ನು ಮಾಡೋದಕ್ಕೆ, ಇದರಿಂದ ನಮ್ಮ ನಬಿ ನಮ್ಮ ಪ್ರವಾದಿ ಇದರಿಂದ ಖುಷಿ ಆಗ್ತಾರ, ಈ ಥರ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ಹೇಳ್ತಾರೆ, ತಿಳಿಗೊಳಿಸ್ತಾರೆ ಪೊಲೀಸರು. ಇವರೆಲ್ಲ ಒಂದಿಷ್ಟು ಜನ ಮುಖಂಡರು ಸೇರಿಕೊಂಡು. देखो ये गुस्ताखी रसूल का एक मामला आकर है. ऑलरेडी पुलिस सुमोटो केस दाखिल कर है. सुमोटो केस दाखिल उसको अरेस्ट करने का पूरा इंतजाम है. मेहरबानी करके पत्थरबाजी ये जो भी करे वो सही नहीं है. देखो जोश से काम नहीं लेना, होश से लेना. हमारा मकसद क्या है? जो आदमी गलती किया है उस आदमी को केस लगाना और जेल को भेजना, इतना ही है ना. वो जिम्मेदारी हमें लेती. इधर DCP पे तमाम पुलिस वाले हैं. तुम्हें पुलिस वाले को पत्थर मार को, पुलिस वाले के ऊपर कर को फायदा क्या है? देखो मैं अदबन गुजारिश करता हूँ, ऐसा चीज करो ना को तुम्हें. ये देखो अमन होना हमना. देखो कौन भी बोल को करता नहीं. पुलिस का इसमें कोई कसूरवार नहीं है. कौन की एक आदमी करया उसके ऊपर सुमोटो केस दाखिल कर अरेस्ट करते हमें भरोसा होना. DCP मुतराज साहब इधर हैं. तमाम पुलिस हम कोऑपरेट कर ले करें. अरेस्ट भी होकर है. उसका वास्ते अल्लाह के वास्ते ये पत्थरबाजी, ये गलाटा करना, पुलिस स्टेशन के पास आना जरूर मत करो. देखो दो जो सबक सीखना, ऐसा खर्चो कौम को बहुत बड़ा नुकसान हुआ. सो DJLD का मामले में बहुत बड़ा नुकसान होकर है. देखो अभी 100 आदमी अभी तक जेल में है. कौन की करे सो गलती को? देखो DCP हमारे साथ ही चाहिए. ನಿಮಗೇನು ಬುದ್ಧಿ ಬರಲ್ವಾ? ಎಷ್ಟು ಹೇಳಿದ್ರು? ಏನು ಕಲ್ಯಾಣಗಿರಿ ಸುರೇಶಂಗೆ ಏನು ಭಾರತ ರತ್ನ ಕೊಟ್ಬಿಡ್ತಾರ? ಅವ್ನು ಮಾಡಿದ ನಾನು ಅನುಭವಿಸ್ತಾನೆ. ಕಾನೂನು ರೀತಿಯಲ್ಲಿ ಅವ್ನು ಮಾಡಿ ತಪ್ಪು ಅಂದರೆ ಕಾನೂನು ರೀತಿಯಲ್ಲಿ ಅವ್ನಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಆಗೋಷ್ಟರ ಮಟ್ಟಿಗೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ದೂರ ದಾಖಲಿಸಬೇಕು, ಯಾವ ಥರ ಅವನ ವಿರುದ್ಧ ಹೋರಾಟ ಮಾಡಬೇಕು, ನ್ಯಾಯಾಲಯದ ಅಂಗಳದಲ್ಲಿ ಮಾಡಿ. ಅವಕಾಶಗಳಿದಾವಲ್ಲ. ಆಯ್ತಪ್ಪ, ಅವನ ಪರವಾಗಿ ಒಂದು ದೊಡ್ಡ ಸಮೂಹ, ಒಂದು ಶಕ್ತಿ ಇದೆ, ಹಾಗಾಗಿ ಅವನಿಗೆ ಶಿಕ್ಷೆ ಆಗಲಿಲ್ಲ, ಹೋಗಿ ಫೈಟ್ ಮಾಡ್ತಾ ಹೋಗೋಣ. ಸ್ಯಾಕ್ರಿಫೈಸ್ ಮಾಡಲೇಬೇಕು, ಸ್ಯಾಕ್ರಿಫೈಸ್ ಮಾಡೋಣ. ಸ್ಯಾಕ್ರಿಫೈಸ್ ಮಾಡುವಂಥ ಸಂದರ್ಭ ಬಂದಿದೆಯಾ, ಮಾಡೋಣ. ಹೋರಾಟದಿಂದ ಹಿಂದೆ ಸರಿಬಾರ್ದು. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೃತ್ಯಕ್ಕೆ ಇಳಿದ್ರೆ ಒಂದಿಡೀ ದೇಶ, ಒಂದಿಡೀ ಸಮೂಹ ಕಲ್ಯಾಣಗಿರಿ ಸುರೇಶನ್ನಾಗಲಿ ಇದಾದ DJ ಹಳ್ಳಿ ನವೀನನ್ನಾಗಲಿ ನೋಡಲ್ಲ. ಆ ದುಷ್ಕೃತ್ಯವನ್ನು ಮಾತ್ರ ನೋಡ್ತಾರೆ. ಮಾಧ್ಯಮಗಳು ಕೂಡ ಅದನ್ನೇ ಇವತ್ತು ಫೋಕಸ್ ಮಾಡ್ತಾ ಇದೆ. ದೇಶದಲ್ಲಿ ಇವತ್ತಿನ ಸ್ಥಿತಿ ಹೇಗಿದೆ, ಏನಾಗ್ತಿದೆ, ಒಂದು ಕಮ್ಯುನಿಟಿ ಮೇಲೆ ಯಾವ ಥರ ಪ್ರೊಪಗಂಡವನ್ನು ಸೆಟ್ ಮಾಡ್ತಾ ಇದ್ದಾರೆ, ಇಸ್ಲಾಮೋಫೋಬಿಯಾ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಭಾಳ ದೊಡ್ಡ ಮರವಾಗಿ ಬೆಳೀತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಎಷ್ಟು ಹೇಳಿದ್ರಪ್ಪ, ಎಷ್ಟು ಅವೇರ್ನೆಸ್ ಮೂಡಿಸೋದು? ಏನು ಪ್ರಪಂಚ ಜ್ಞಾನವೇ ಇಲ್ವಾ? ಎಲ್ಲ ಹೊರಗೆ ಬಂದುಬಿಟ್ಟಿದ್ದೀರಾ? ಹೆಂಗೆ ಲೆಕ್ಕ ಹಾಕಿದ್ರು ಇವಾಗ 100 ಜನ ಮಾಡಿರ್ತಾರೆ. ಕಡೆಗೆ ಬಲಿಪಶು ಆಗೋದು ಸಾವಿರಾರು ಜನ, ಅವ್ರ ಅಮಾಯಕರು. DJಹಳ್ಳಿ KJಹಳ್ಳಿ ಕೇಸಲ್ಲೇ ತಗೊಳ್ಳಿ, ಮಾಡೋನು ಯಾರೋ ಅನುಭವಿಸ್ದವನು ಯಾರೋ ಅನ್ನೋ ಲೆವೆಲಿಗೆ ಆಗಿದೆ. ಎಷ್ಟು ಅಮಾಯಕರು ಕೂಡ ಬಲಿಯಾಗಿದ್ದಾರೆ, ಬಲಿಪಶು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೋರಾಟಗಳು, ಕಾನೂನು ರೀತಿಯ ಹೋರಾಟಗಳು ನಡೀತಾ ಇದ್ದಾವೆ. ಈ ಕೇಸ್ಗಳ ಬಗ್ಗೆ ನಮಗೆ ಸ್ಟಡಿ ಇದೆಯಲ್ಲ, ಹಂಗಾಗಿ ಗೊತ್ತಿದೆ. ನಾಳೆ ಇಲ್ಲೂ ಉದಯಗಿರಿ ಅದೇ ಕತೆ.
ಕಲ್ಲು ಹೊಡೆದವನು ಯಾರೋ, ಕಿಡಿಗೇಡಿ ಕೃತ್ಯ ಮಾಡಿದವನು ಯಾರೋ, ಅವನು ಬಲಿ ಆಗ್ಬೋದೇನೋ. ಅವ್ರ ಜೊತೆ ಒಂದಿಷ್ಟು ಅಮಾಯಕರು ಹೋಗ್ತಾರೆ. ಜೊತೆಗೆ ಇಡೀ ಸಮೂಹ, ಇಡೀ ಮುಸ್ಲಿಂ ಸಮುದಾಯ ವಿಲನ್ ಥರ ನೋಡುವಂಥ ಸ್ಥಿತಿಗೆ ಬಂದು ತಲುಪುತ್ತೆ. ಎಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕಲ್ಲ. ಯಾವುದೋ ಒಂದು ದುಷ್ಕೃತ್ಯದಿಂದ ಸುದೀರ್ಘವಾಗಿ ಒಂದು ಸಂಕಷ್ಟವನ್ನು ಅನುಭವಿಸ್ಬೇಕಲ್ಲ ಒಂದು ಕಮ್ಯುನಿಟಿನ ವಿಲನ್ ಥರ ವಿಲನೈಸ್ ಮಾಡಿ ನೋಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೋಗಿ 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 ಇಂಥ ಕೆಲಸ ಮಾಡ್ತಿರಲ್ಲ ನಾಚಿಕೆ ಕೆಟ್ಟವರ. ಇದು ಪ್ರವಾದಿ ಮೆಚ್ಚುವ ಕೆಲಸನ? ಹೋಗಲಿ, ನಿಮ್ಮ ವಿಚಾರಕ್ಕೆ ಅಲ್ಲಿಗೆ ಬರೋಣ. ಇದೊಂದು 100 ಕಿಡಿಗೇಡಿಗಳಿದಾರಲ್ಲ, 120 ಜನ, ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರವಾದಿ ಮೆಚ್ತಾರೆ ಇದನ್ನು? ಶಾಂತಿ ಪ್ರೀತಿಯನ್ನು ಸಾರಿದ ಪ್ರವಾದಿ ತನ್ನ ಮೇಲಾದಂತಹ ದಾಳಿಗಳನ್ನೇ ಕ್ಷಮಿಸಿದ, ತನ್ನ ಮೇಲೆ ಆದಂತಹ ದೌರ್ಜನ್ಯಗಳನ್ನೇ ಕ್ಷಮಿಸಿದಂಥ ಒಬ್ಬ ಪ್ರವಾದಿ, ಅವರ ಹೆಸರಿನಲ್ಲಿ ಯಾವನ ನಿಂದನೆ ಮಾಡ್ದ ಅಂಥೇಳಿ ನೀವು ಹೋಗ್ಬಿಟ್ಟೆಲ್ಲ ಬೆಂಕಿ ಇಟ್ಟು ಯಾರಿಗೋ ಕಲ್ಲು ತೂರಾಟ ಮಾಡಿದ್ರೆ ಮೆಚ್ಚಿಬಿಡ್ತಾರ? ನಿಮ್ಮನ್ನು ಸ್ವರ್ಗಕ್ಕೆ, ನಿಮ್ಮ ನಂಬಿಕೆ ಪ್ರಕಾರ ಸ್ವರ್ಗ ನರಕ ಅಂತಿದೆಯಲ್ಲ, ಆಯ್ತು, ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡೋಗಿ ನಿಮಗೆಲ್ಲ ಸನ್ಮಾನ ಮಾಡಿ ನಿಮಗೆಲ್ಲ ಹಣ್ಣು ಹಂಪಲುಗಳನ್ನು ಕೊಟ್ಟು ಸೂಪರ್ ಮಗ ಅಂತ ಏನಾದರೂ ಬೆಂತಾಡ್ತಾರ? ನಿಮ್ಮ ಧರ್ಮದ ಪ್ರಕಾರವೇ, ಪ್ರವಾದಿಯ ಸಂದೇಶದ ಪ್ರಕಾರವೇ ನೋಡಿದ್ರೆ ನೀವೆಲ್ಲ ನರ್ಕಕ್ಕೆ ಹೋಗ್ತೀರಾ, ಸ್ವರ್ಗ ಅಲ್ಲ. ಈ ಥರ ಕೆಲಸ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀರಾ, ಧರ್ಮದ ಪ್ರಕಾರನೇ ಮಾತಾಡೋದಾದರೆ. ಸಾಧ್ಯ ಆದರೆ ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಪ್ರತಿಯೊಬ್ಬರು ಇವತ್ತು ಇದು ಉದಯಗಿರಿಯ ಅಥವಾ DJ ಹಳ್ಳಿಗೆ ಸಂಬಂಧಪಟ್ಟಂಥ ಆ ಕಿಡಿಗೇಡಿಗಳನ್ನು ಕುರಿತಾಗಿ ಉಲ್ಲೇಖಿಸಿ ಮಾಡಿದ ವಿಡಿಯೋ ಅಂತ ಅನ್ಕೋಬೇಡಿ. ಎಲ್ಲರಿಗೂ, ಎಲ್ಲ ಕಮ್ಯುನಿಟಿಯವ್ರಿಗೂ, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಎಲ್ಲ ಮೂರ್ಖರಿಗೂ ಈ ವಿಡಿಯೋ ಅಪ್ಲೈ ಆಗ್ತದೆ. ಅವ್ನು ಯಾವ ಜಾತಿಯವನಾಗಲಿ, ಯಾವ ಧರ್ಮದವನಾಗಲಿ. ಇಲ್ಲೊಂದು ಪೊಲೀಸ್ ವ್ಯವಸ್ಥೆ ಅಂತಿದೆ, ಪ್ರತಿಯೊಂದು ಕಾನೂನಿನ ಚೌಕಟ್ಟಿನಲ್ಲಿ ನಡಿಬೇಕು. ಅದಕ್ಕೆ ಅವಕಾಶ ಕೊಡಿ. ಹೇಗೆ ತುರ್ತಾಗೆಲ್ಲ ಆಗ್ಬಿಡ್ಬೇಕು? ಹುಚ್ಚು 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 ಯಾವಾಗ ರಿಪೇರಿ ಆಗ್ತಿರೋ ದೇವರೇ, ಇವರಿಗೆಲ್ಲ ಹೇಗಾದರೂ ಮಾಡಿ ನನ್ನ ದೇಶ ಆರ್ಥಿಕವಾಗಿ ತುಂಬ ಬಲಿಷ್ಠ ಆಗಿ ಎಲ್ಲರಿಗೂ ಕೆಲಸ ಸಿಗೋ ಥರ ಆಗ್ಲಪ್ಪ. ಈ ನಿರುದ್ಯೋಗದ ಬಾಧೆ ಹೋದ್ರೆ ಈ ನನ್ನ ಮಕ್ಕಳು ಸರಿ ಹೋಗೋದಂತ ಹಂಗೆ ಅನಿಸುತ್ತೆ. ಆದರೆ ಏನು ಮಾಡ್ತೀರಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದವರು ಕತೆ ಹೊಡಿತಾ ಕೂತಾರೆ 200 ಲಕ್ಷ ಕೋಟಿ ಸಾಲ ಮಾಡ್ಕೊಂಡು. ಅದೇನೇ ಇರಲಿ, ಮೈಸೂರಿನ ಉದಯಗಿರಿ ಘಟನೆ ದೊಡ್ಡ ಮಟ್ಟದಲ್ಲಿ ಹೋಗದಂತೆ ತಡೆದಂಥ ಅಬ್ದುಲ್ ಮಜೀದ್ ಅಂತಹ ನಾಯಕರುಗಳು, ಜೊತೆಗೆ ಅಲ್ಲಿನ ಪೊಲೀಸ್ ಇಲಾಖೆಯ ಜಾಗೃತಿಯ ಸ್ಟೆಪ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಮೈಸೂರಾಗಲಿ, ಕರ್ನಾಟಕ ಆಗಲಿ, ನಮ್ಮ ನಾಡು ಯಾವತ್ತೂ ಕೂಡ, ಭಾರತ ದೇಶ ಆಗಲಿ ಅಶಾಂತಿಯ ಕುಲುಮೆಯಲ್ಲಿ ಬೇದಿರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.